ಶೋ ವಿತ್ ಪ್ರೀತಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಸ್, ಇವತ್ತಿನ ನಮ್ಮ ಶೋ ಅಲ್ಲಿ ನಮ್ಮ ಜೊತೆಗಿದ್ದಾರೆ ಲವ್ ಮೊಕ್ಟೇಲ್ ಚಿತ್ರದ ಜೂನಿಯರ್ ಆದಿ ಅಂತಲೇ ಹೇಳ್ಬೋದು. ಎಸ್, ಲೆಟ್ಸ್ ವೆಲ್ಕಮ್ ಧನುಷ್ ಪ್ರಣವ್. ಹೇಳಿ ಧನುಷ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಹೇಗಿದೆ ಕೊರೋನಾ ಜೊತೆ ಜೀವನ? ಅಲ್ಲಿ ನನಗೆ ಸ್ವಲ್ಪ ಕಷ್ಟ, ಬಿಕಾಸ್ ನಾನು ಯೂಶಲಿ ನನ್ನ ಲೈಫ್ ಸ್ಟೈಲ್ ತುಂಬ ಬ್ಯುಸಿ ಇರ್ತೀನಿ. ಸೊ ಡಾನ್ಸ್ ಶೋಸ್ ಇರಲಿ, ಪ್ರಾಕ್ಟೀಸ್ ಇರಲಿ, ಇವೆಂಟ್ಸ್ ಇರಲಿ, ಆ್ಯಂಡ್ ಕಾಲೇಜ್ ಫೆಸ್ಟ್ಗಳೆಲ್ಲ ಇರುತ್ತೆ. ಸೊ ಅದಕ್ಕೆ ಪ್ರಾಕ್ಟೀಸ್ ರಿಹರ್ಸಲ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀನಿ. ಸೊ ಮನೇಲಿ ಇರೋದು ಸ್ವಲ್ಪ ಜಾಸ್ತಿ ಕಮ್ಮಿ ನಾನು. ಸೊ ಆಚೆ ಕಡೆ ರಿಹರ್ಸಲ್ಸ್ ಆ್ಯಂಡ್ ಶೋಸ್ ಮಾಡೋದ್ರಲ್ಲಿ ಬ್ಯುಸಿ ಇರ್ತೀನಿ. ಬಟ್ ಕೊರೋನಾ ಬಂದಾಗಿಂದ ಶೋಸ್ ಇಲ್ಲ, ಇವೆಂಟ್ಸ್ ಇಲ್ಲ, ಫೆಸ್ಟ್ ಇಲ್ಲ, ರಿಹರ್ಸಲ್ ಟೈಮ್ ಅಂತೂ ಯಾವುದೂ ಇಲ್ಲ. ನಿಜ. ಸೊ ಹಾಗಾಗಿ ಮನೇಲಿ ಜಾಸ್ತಿ ಇದೀನಿ. ಸೊ ಒಂಥರ ತುಂಬ ನನಗೊಂಥರ ಕಷ್ಟ, ಮನೇಲಿ ಇಷ್ಟೊಂದು ಇರ್ಬೇಕಾ ನಾನು ಅಂತ. ಓಕೆ, ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಏನೆಲ್ಲ ಮಾಡ್ತೀರಾ ನೀವು? ವೆಲ್, ಜಾಸ್ತಿ ಅಂತೂ ಟಿವಿ, ಯಾವಾಗಲೂ ಟಿವಿ ನೋಡ್ತಾ ಇರ್ತೀನಿ. ಆ್ಯಂಡ್ ಐ ಪ್ಲೇ ಲಾಟ್ ಆಫ್ PS4 ಗೇಮ್ಸ್ ತುಂಬ ಆಡ್ತೀನಿ. ಸೊ ಏನು ಅಂದರೆ ನನಗೂ ಟೈಮ್ ಮ್ಯಾನೇಜ್ ಆಗುತ್ತೆ. ಆ್ಯಂಡ್ ಲೈವ್ ಇಂಟರ್ವ್ಯೂಸ್ ಎಲ್ಲ ನಡೀತಾ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅದು ಆಲ್ಮೋಸ್ಟ್ ಎವ್ರಿ ಡೇ ಒಂದು ಲೈವ್ ಶೋ ಅಂತ ಮಾಡ್ತಾ ಇರ್ತೀನಿ. ನೈಸ್. ಆ್ಯಂಡ್ ಸೈಕಲ್ ಗ್ಯಾಪಲ್ಲಿ ಅಮ್ಮನಿಗೆ ಹೆಲ್ಪ್ ಮಾಡೋ ಥರ ಏನಾದರೂ ಅಡುಗೆ ವಿಚಾರದಲ್ಲಿ ಏನಾದರೂ ಮಾಡ್ತೀರಾ ನೀವು? ಇಲ್ಲ ಆ ಥರ ಏನು ಕೆಲಸ ಮಾಡೋಲ್ಲ. ಹೌದಾ? ಅಂದರೆ ನಾರ್ಮಲ್ ಆಗಿ ಆ್ಯಸ್ ಯೂಶುವಲ್ ಹೆಂಗೆ ಜಾಯ್ಫುಲ್ ಆಗಿರ್ತೀರ ಅಂದರೆ ಬಟ್ಟೆ ಒಣಗಾಕೋದು ಆ ಥರದ್ದೆಲ್ಲ ಕೆಲಸ ಮಾಡ್ತೀನಿ. ಬಟ್ ಕುಕ್ಕಿಂಗ್ ಸೈಡ್ಗೆ ಹೋಗಲ್ಲ. ಆ್ಯಂಡ್ ಲೈಕ್ ಮನೆ ಕ್ಲೀನ್ ಮಾಡೋದು ಅಂತ ಎಲ್ಲ ಮಾಡಲ್ಲ. ಬಟ್ ಬಟ್ಟೆ ಒಣಗಾಕೋದು ಆ ಥರದಕ್ಕೆಲ್ಲ ಕೆಲಸ ಎಲ್ಲ ಮಾಡ್ತೀನಿ. ನೈಸ್. ಲಾಕ್ಡೌನ್ಗಿನ ಮುಂಚೆ ಲವ್ ಮೊಕ್ಟೇಲ್ ರಿಲೀಸ್ ಆಗಿತ್ತು. ಆ್ಯಂಡ್ ಇನ್ನೇನು ಒಳ್ಳೊಳ್ಳೆ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ಳಬೇಕಾಗಿತ್ತು. ಬಟ್ ಆ ಸಮಯದಲ್ಲಿ ಲಾಕ್ಡೌನ್ ಆಯಿತು. ಆ್ಯಂಡ್ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೆಲ್, ನಮಗೂ ತುಂಬ ಇಟ್ ವಾಸ್ ಅ ವೆರಿ ಹಾರ್ಟ್ಫುಲ್ ಮೂಮೆಂಟ್ ಫಾರ್ ಅಸ್. ಬಿಕಾಸ್ ಯಾಕೆಂತಂದರೆ ಫಿಲಮ್ ಇರೋ ಟೈಮಲ್ಲೇ ಲಾಕ್ಡೌನ್ ಆಗಿದ್ದರಿಂದ ಕಾನ್ಸ್ಟೆಂಟ್ಲಿ ಇಟ್ ವಾಸ್ ಫೋರ್ಸ್ಫುಲಿ ಸ್ಟಾಪ್ ಇನ್ ದ ಥಿಯೇಟರ್ಸ್. ಲವ್ ಮೊಕ್ಟೇಲ್ ಒಂದೇ ಅಲ್ಲ, ಪ್ರತಿಯೊಂದು ಚಿತ್ರರಂಗದ ಎಲ್ಲ ಸ್ಪರ್ಧೆಯಲ್ಲಿ ನಾವು ಮಾಡ್ಕೊಂಡಿರೋ ಫಿಲಮ್ಸ್ ಎಲ್ಲದೂ ಸ್ಟಾಪ್ ಆಯಿತು. ಸೊ ಹಾಗಾಗಿ ಎಲ್ಲರಿಗೂ ಒಂದು ಫಂಡಿಂಗ್ ಇರಲಿ ಅಥವಾ ಅವ್ರಿಗೆ ಬರಬೇಕಾಗಿರೋ ಕಲೆಕ್ಷನ್ ಆಗಲಿ ಎಲ್ಲ ಸ್ಟಾಪ್ ಆಗುತ್ತೆ. ಸೊ ಹಾಗಾಗಿ ನಾವು ಇವಾಗ ಹೆಂಗೂ 15th ಅಕ್ಟೋಬರಿಂದ ಥಿಯೇಟರ್ಸ್ ಎಲ್ಲ ಓಪನ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಆರ್ಡರ್ ಕೊಟ್ಟಿರೋದ್ರಿಂದ 16th of October ಲವ್ ಮೊಕ್ಟೇಲ್ ಇಸ್ ಬೀಂಗ್ ರೀರಿಲೀಸ್ಡ್. ಸೊ ಎಲ್ಲರೂ ಹೋಗಿ ನೋಡಿ ಲವ್ ಮೊಕ್ಟೇಲ್ ಫಿಲಮ್ನ ಯಾರ್ಯಾರು ಥಿಯೇಟ್ರಲ್ಲಿ ನೋಡಿಲ್ಲ, ಥಿಯೇಟ್ರ್ ನೋಡಬೇಕು ಅಂತ ಇಷ್ಟ ಇದೆ, ಎಲ್ಲರೂ October 16th ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಹೋಗಿ ಥಿಯೇಟರ್ಸಲ್ಲಿ ನೋಡಿ. ಎಸ್, ಲವ್ ಮೊಕ್ಟೇಲ್ ಚಿತ್ರದ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ನಿಮ್ಮದು? ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ದ ಮೋಸ್ಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಏನೋ ಮಾತಾಡಿಕೊಂಡು ಮಜಾ ಮಾಡ್ಕೊಂಡಿದ್ವಿ. ಆ್ಯಂಡ್ ಸ್ಟ್ರೆಸ್ಫುಲ್ ಇರಲಿಲ್ಲ ನನಗೆ. ಲೈಕ್ ಮಾಡೋ ಸೀನ್ಸ್ ಇರಲಿ ಅಥವಾ ಡೈಲಾಗ್ಸ್ ಇರಲಿ, ಇಟ್ ವಾಸ್ ವೆರಿ ಜಾಯಬಲ್. ತುಂಬ ಎಂಜಾಯ್ ಮಾಡಿಕೊಂಡು ನಾನು ಸೀನ್ಸ್ ಮಾಡಿದ್ದೆ. ಓಕೆ, ವಿಚ್ ಇಸ್ ದ ಬೆಸ್ಟ್ ಮೂಮೆಂಟ್ ಫಾರ್ ಯು ಇನ್ ಲವ್ ಮೊಕ್ಟೇಲ್? ವೆಲ್, every scene, every shot captured is really wonderful. And the most wonderful is that ಅಷ್ಟು ದೊಡ್ಡ ಬ್ಯಾನರಲ್ಲಿ ನಾನು ಮಾಡ್ತಾ ಇರೋದು ಫಸ್ಟ್ ಟೈಮ್. ಅಂದರೆ ಸ್ಮಾಲ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದೆ, ಬಟ್ ದೊಡ್ಡ ಬ್ಯಾನರಲ್ಲಿ ಫಸ್ಟ್ ಟೈಮ್ ಮಾಡಿ ಏನು ಒಳ್ಳೆ ಹೆಸರು ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ. ಜನಕ್ಕೆ ಇಷ್ಟ ಆಗ್ತದೆ, ಅದನ್ನ ನೋಡಿ ತುಂಬ ಖುಷಿ ಆಗುತ್ತೆ. ನೈಸ್. ನೀವು ಇನ್ನೂ ಓದ್ತಾ ಇದ್ದೀರಾ. ಆ್ಯಂಡ್ ಇಷ್ಟು ಬೇಗನೆ ನೀವು ಸಿನಿಮಾ ರಂಗಕ್ಕೆ ಬಂದಿದ್ದೀರಾ. ಆ್ಯಂಡ್ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೆಲ್, ನಮ್ಮ ಪೇರೆಂಟ್ಸ್ ಸಪೋರ್ಟ್ ತುಂಬ ಇದೆ ಚಿಕ್ಕ ವಯಸ್ಸಿಂದನೂ. ಆ್ಯಂಡ್ ಈಗಲೂ ಕೂಡ, ಆ್ಯಂಡ್ ಈವನ್ ಇನ್ ಫ್ಯೂಚರ್ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಪೇರೆಂಟ್ಸು. ಸೊ ಹಾಗಾಗಿ ಸಪೋರ್ಟ್ ಮಾಡೋದ್ರಿಂದ ಆ್ಯಂಡ್ ಪರ್ಸ್ನಲ್ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ಫಿಲಮ್ ಇಂಡಸ್ಟ್ರಿ. ಓಕೆ, ಫ್ಯೂಚರ್ಲಿ ಇನ್ ಸೆನ್ಸ್ ಎಜುಕೇಷನ್ ವೈಸ್ ನೀವೇನಾಗಬೇಕು ಅಂದ್ಕೊಂಡಿದ್ದೀರಾ? ವೆಲ್, ಎಜುಕೇಷನ್ ಪ್ರಕಾರ ಬಂದರೆ ನಾನು ಇಂಜಿನಿಯರ್ ಆಗಬೇಕು ಅಂತ. ಸೊ ಇವಾಗ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾ ಇದ್ದೀನಿ ಈ ಇಯರ್. ಬಿಕಾಸ್ ಸೆಕೆಂಡ್ PUC ಜಸ್ಟ್ ಇವಾಗ ಫಿನಿಶ್ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಇವಾಗ ಇಂಜಿನಿಯರಿಂಗ್ ಸೇರ್ಕೋಬೇಕು. ಆ್ಯಂಡ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಫುಲ್ ವರ್ಲ್ಡ್ ಲೈಕ್ ಬಿಂದಾಸಾಗಿ ಲಾಂಚ್ ಆಗಬೇಕು ಕರ್ನಾಟಕ. ಆ್ಯಂಡ್ ಇವನ್ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಬಿಂದಾಸಾಗಿ ಲಾಂಚ್ ಆಗಬೇಕು ಅಂತ. ಥ್ಯಾಂಕ್ ಯು. ಎಸ್, ನೀವು ಆ್ಯಕ್ಟರ್ ಆಗಬೇಕಂದ ತಕ್ಷಣ ನಿಮ್ಮ ಪ್ರಿಪ್ರೇಷನ್ಸ್ ಯಾವ ಥರ ಆಯಿತು? ಸಿನಿಮಾ ಇಂಡಸ್ಟ್ರಿ ಆಗಲಿ ಅಥವಾ ಆ್ಯಕ್ಟಿಂಗ್ ವೈಸ್ ಆಗಲಿ ಯಾವ ಥರ ಆಯಿತು? ಸೊ ಫಸ್ಟ್ ಮಾಡಿದ್ದು ನಾನು ಸಿತಾರ ಅಂತ ಫಿಲಮಲ್ಲಿ, ಅದೊಂದು ವೆರಿ ಸ್ಮಾಲ್ ಪಾರ್ಟ್. ಆ್ಯಂಡ್ ಸೆಕೆಂಡ್ ಒನ್ ವಾಸ್ ಗಾಂಧಿ ಜಯಂತಿ ಅಂತ, ಅದರಲ್ಲಿ ಲೀಡ್ ಆ್ಯಕ್ಟರ್ ಆಗಿ ಮಾಡಿದ್ದು. ಇಟ್ ವಾಸ್ ಅ ಚಿಲ್ಡ್ರನ್ ಬೇಸ್ಡ್ ಫಿಲಮ್. ಸೊ 100 minutes ಮೂವಿ, ಬಟ್ ಅದು ಕಮರ್ಷಿಯಲಿ ಸಕ್ಸಸ್ಫುಲ್ ಇಲ್ಲ. ಸೊ ಆರ್ಟ್ ಫಿಲಮ್ಸ್ಗೆ ನಾವು ಕಳಿಸಿದ್ದು, ಏಷ್ಯನ್ ಅವಾರ್ಡ್ಸ್ಗೆಲ್ಲ ಕಳಿಸಿದ್ವಿ, ಅಲ್ಲೆಲ್ಲ ನಾಮಿನೇಟ್ ಆಗಿತ್ತು. ಬಟ್ ಕಮರ್ಷಿಯಲಿ ಅಷ್ಟೊಂದು ಸಕ್ಸಸ್ಫುಲ್ ಇರಲಿಲ್ಲ. ಬರೀ ಲೈಕ್ ಒಂದು 4 days ಇತ್ತು ಅಷ್ಟೇ ಥಿಯೇಟ್ರಲ್ಲಿ. ಹೌದಾ? ಸೊ ಹಾಗಾಗಿ ಅಷ್ಟು ಸಕ್ಸಸ್ಫುಲ್ ಇರಲಿಲ್ಲ. ಬಟ್ ಆರ್ಟ್ ಫಿಲಮ್ ಆಗಿ ಒಂದು ಒಳ್ಳೆ ಹೆಸರು ಬಂತು. ಆ್ಯಂಡ್ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಲರ್ನಿಂಗ್ ಬೇಸ್ ಆಗಿ ಏನೋ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಆ್ಯಂಡ್ ಅದಾದ ನಂತರ ನಾನು 10th ಸಿನಿಮಾ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಸೇರಿಕೊಂಡೆ. ಅಲ್ಲಿ ಡ್ರಾಮಾ ಮಾಡೋದು ನಾನು ಕಲ್ತ್ಕೊಂಡೆ. ಬಿಕಾಸ್ ಥಿಯೇಟರ್ ಆರ್ಟಿಸ್ಟ್ ಆಗಿ ಯಾವ ಥರ ಜನ ಕಲಿತಾರೆ, ಲೈಕ್ ಬಿಕಾಸ್ ನಾನು ಆ್ಯಕ್ಟಿಂಗ್ ಲೈಕ್ ರೀಲ್ ಆರ್ಟಿಸ್ಟ್ ಆಗಿ ನಾನು ಆಲ್ರೆಡಿ ಸ್ವಲ್ಪ ಕೆಲಸ ಮಾಡಿದ್ದೆ. ಬಟ್
ಡ್ರಾಮಾ ಆರ್ಟಿಸ್ಟ್ ಆಗಿ ಯಾವ ಥರ ಇರುತ್ತೆ ಅದು ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಟೂ ಡಿಫ್ರೆನ್ಸ್ನ ನಾನು ಕಲ್ತ್ಕೊಂಡೆ. ಸೊ ಹಾಗಾಗಿ ಥಿಯೇಟರ್ ಆರ್ಟಿಸ್ಟ್ ಆಗಿ ಅಲ್ಲಿ ಸೇರಿಕೊಂಡೆ. ಆ್ಯಂಡ್ ಒಂದು ಬೇಸಿಕ್ ಟ್ರೈನಿಂಗ್, ಒಂದು ಯಾವ ಥರ ಮಾಡ್ತಾರೆ, ರಿಯಲ್ ಆ್ಯಕ್ಟಿಂಗ್ ಯಾವ ಥರ ಇರುತ್ತೆ ಅಪಾರ್ಟ್ ಫ್ರಮ್ ರಿಯಲ್ ಆ್ಯಕ್ಟಿಂಗ್ ಅಂತ ನೋಡಿಕೊಂಡು ಅದನ್ನ ಸ್ವಲ್ಪ ಕಲ್ತ್ಕೊಂಡು ಆಮೇಲಿಂದ ಅಲ್ಲಿಂದ ಎಲ್ಲ ಕಡೆ ಆಡಿಷನ್ ಟ್ರೈ ಮಾಡ್ತಾ ಇದ್ದೆ. ದ್ಯಾಟ್ಸ್ ನೈಸ್. ಆ್ಯಂಡ್ ನಿಮ್ಮ ತಂದೆ ಸಿನಿಮಾಟೋಗ್ರಫರ್ ಅಂತ ಕೇಳ್ಪಟ್ವಿ. ಆ್ಯಂಡ್ ಅವರು ನಿಮ್ಮ ಆ್ಯಕ್ಟಿಂಗ್ನಲ್ಲಿ ಯಾವ ಥರ ಇನ್ಸೆನ್ಸ್ ಇನ್ವಾಲ್ವ್ಮೆಂಟ್ ಆಗಲಿ ಅಥವಾ ಇನ್ಸೆನ್ಸ್ ನಿಮ್ಗೆ ಯಾವ ಥರ ಹೇಳ್ಕೊಡ್ತಿದ್ರು, ಟ್ರೈನ್ ಅಪ್ ಮಾಡ್ತಿರೋ ನಿಮಗೆ? ವೆಲ್, ಇನ್ವಾಲ್ವ್ಮೆಂಟ್ ಟೋಟ್ಲಿ ಝೀರೋ. ನಮ್ಮಪ್ಪ ಯಾವತ್ತೂ ನನಗೆ ಏನು ಕೆಲಸ ಆಗಲಿ ಅಥವಾ ಈಗಲೂ ಕೂಡ ಮೈ ಫಾದರ್ ಇಸ್ ಅ ಸ್ಟೇಟ್ ಅವಾರ್ಡ್. ಓಕೆ. ನಮ್ಮಪ್ಪ ಸ್ಟೇಟ್ ಅವಾರ್ಡ್ ಬಂದಿದೆ ಸಿನಿಮಾಟೋಗ್ರಫಿ. ಬಟ್ ಈಗಲೂ ಕೂಡ ನನಗೆ ಕ್ಯಾಮ್ರಾ ಕ್ಲಿಕ್ ಬಟನ್ ಬಿಟ್ಟರೆ ಬೇರೆ ಏನೂ ಬರಲ್ಲ ನನಗೆ. ಸೊ ಏನು ಆ್ಯಕ್ಟಿಂಗ್ ಇನ್ವಾಲ್ವ್ಮೆಂಟ್ ಆಗಲಿ ಅಥವಾ ಕೆಲಸ ಇದು ಲೈಕ್ ಅಂದರೆ ಬರೀ ಕ್ಯಾಮ್ರಾಮೆನ್ ಅಂತ ಆಗಲಿ ಅಥವಾ ಫಿಲಮ್ ಇಂಡಸ್ಟ್ರಿಲಿ ಬೇರೆ ಬೇರೆ ಕೆಲಸ ಹೇಳ್ಕೊಡೋದಾಗಲಿ ಆ ಥರ ಟೋಟಲ್ ಝೀರೋ ಇನ್ವಾಲ್ವ್ಮೆಂಟ್. ನಮ್ಮಪ್ಪ ಅದ್ರಲ್ಲಿ ಯಾವತ್ತೂ ನನಗೆ ಹೇಳ್ಕೊಟ್ಟಿಲ್ಲ. ಆ್ಯಂಡ್ ಈಗಲೂ ಕೂಡ ತುಂಬ ಜನಕ್ಕೆ ಒಂದು ರಾಂಗ್ ಇಂಟರ್ಪ್ರಿಟೇಷನ್ ಇರುತ್ತೆ. ಓಕೆ, ಇವರಪ್ಪ ಕ್ಯಾಮ್ರಾಮ್ಯಾನು, ಇವರಪ್ಪ ಫಿಲಮ್ ಇಂಡಸ್ಟ್ರಿ ಇರೋಕ್ಕಿಂತ ಇವ್ನಿಗೆ ಚಾನ್ಸ್ ಸಿಗ್ತಾ ಇದೆ, ಇವ್ನಿಗೆ ಆಪರ್ಚುನಿಟಿ ಸಿಗ್ತಾ ಇದೆ ಅಂತ. ಖಂಡಿತ ಇಲ್ಲ. ಬಿಕಾಸ್ ಲವ್ ಮಾಕ್ಟೇಲು ಕೂಡ ನಾನು ಹ್ಯಾಂಡ್ ಪಿಕ್ಡ್ ಇರಲಿಲ್ಲ. ಓಕೆ, ಏನೋ ಇನ್ಫ್ಲೂಯೆನ್ಸಿಂದ ನಾನು ತೊಗೊಂಡು ಬಂದಿರೋದು. ನಾನು ಕೂಡ ಎಲ್ಲರ ಥರ ಎಲ್ಲೋ ಒಂದು ಕಡೆ ಆಡಿಷನ್ ಇದೆ ಅಂತ ನನಗೆ ಗೊತ್ತಾಯಿತು, ನಂಬರ್ ನೋಟ್ ಡೌನ್ ಮಾಡಿಕೊಂಡು ಕಾಲ್ ಮಾಡಿ, ಸರ್ ಈ ಥರ ಆಡಿಷನ್ ಕೊಡಬೇಕು ಅಂತ ನಂಗೆ ತುಂಬ ಇಂಟ್ರೆಸ್ಟ್ ಇದೆ, ನಾನು ಬರ್ಬೋದಾ, ನಾನು ಆಡಿಷನ್ ಕೊಡೋಕ್ಕೆ ಇಷ್ಟ ಅಂತ ಅಂದು ಕಾಲ್ ಮಾಡಿ ಕೇಳಿಕೊಂಡು ಹೋಗಿ ಆಡಿಷನ್ ಕೊಟ್ಟು ಎಲ್ಲ ಥರ ವೆಯ್ಟ್ ಮಾಡಿ, ರಿಸಲ್ಟ್ ವೆಯ್ಟಿಂಗ್ ಅಂತ ಇರುತ್ತಲ್ಲ ಆ ಥರ ಏನು ಮಾಡ್ತಾರೋ, ಏನು ಕಾಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅದೊಂದು ರಿಸಲ್ಟಿಂದ ಕಾದಿ ಆಮೇಲೆ ಇಲ್ಲ ನಾವು ಒಂದು ಸ್ವಲ್ಪ ಜನ ನೋಡಿದ್ದೀವಿ ಬಟ್ ನೀವು ಇಷ್ಟ ಆಯಿತು, ಸೊ ನೀವು ಸೆಲೆಕ್ಟು ಅಂತ ಅಂದಾಗ ಅವಾಗ ತುಂಬ ಖುಷಿ ಆಯಿತು. ಓಕೆ, ಸೆಲೆಕ್ಟ್ ಅಂತ ಹೇಳಿದ್ದು ಯಾರು? ಕೃಷ್ಣ ಸರ್. ಓಕೆ, ನೀವು ಹೆಂಗೆ ಅನಿಸ್ತಾ ಆ ಟೈಮಲ್ಲಿ ನಿಮಗೆ? ವೆಲ್, ಫ್ರಾಂಕ್ಲಿ ಸ್ಪೀಕಿಂಗ್ ಅಷ್ಟೊಂದು ಖುಷಿ ಇರಲಿಲ್ಲ. ಒಂದು ನಾರ್ಮಲ್ ಜಾಯ್ಫುಲ್, ಓಕೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಖುಷಿ ಇತ್ತು. ಬಟ್ ಏನು ಎಕ್ಸೈಟ್ಮೆಂಟ್ ಅಂತ ಅಷ್ಟೊಂದೇನು ಇರಲಿಲ್ಲ. ಬಿಕಾಸ್ ನಾನು ಲವ್ ಮಾಕ್ಟೇಲ್ಗಿಂತ ಮುಂಚೆ ಎಷ್ಟೊಂದು ಕೆಲಸ ಮಾಡಿದ್ದೀನಿ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಸೀರಿಯಲಲ್ಲಿ ಮಾಡಿದ್ದೀನಿ ಆ್ಯಂಡ್ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೆ ಆ್ಯಂಡ್ ಆ್ಯಡ್ಸ್ ಎಲ್ಲ ಮಾಡ್ತಾ ಇದ್ದೆ. ಬಟ್ ನಾನು ಒಂದು ಸೀರಿಯಲಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅದು ಒಂದು 1.5 years ವರ್ಕ್ ಇತ್ತು ನಂದು. ಒಂದು 9th ಸ್ಟ್ಯಾಂಡರ್ಡಿಂದ 10th ಮಿಡ್ ಟರ್ಮ್ ತನಕ ನನಗೆ ವರ್ಕ್ ಇತ್ತು. ಸೊ ಸ್ಕೂಲ್ ಅಂತೂ ವಾರ ವಾರ ರಜಾ ಆಗ್ತಾ ಇದೆ. ಆ್ಯಂಡ್ ಟೀಚರ್ಸ್ ಕೂಡ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಹುಡುಗ ಮಾಡ್ತಾ ಇದ್ದಾನೆ, ಆಚೆ ಕಡೆ ಕಲಿತಾ ಇದ್ದಾನೆ, ನಮ್ಮ ಹೆಸರು ಉಳಿಸ್ತಾ ಇದ್ದಾನೆ ಅಂತ ಟೀಚರ್ಸ್ ಕೂಡ ರಜಾ ಕೊಡ್ತಾ ಇದ್ರು. ಐ ಯೂಸ್ ಟು ಬಂಕ್ ಸ್ಕೂಲ್ ಫಾರ್ ವೀಕ್, ಏನೋ ಶೂಟಿಂಗ್ ಮಾಡೋ ಟೈಮಲ್ಲಿ. ಬಟ್ ಡ್ಯೂ ಟು ದ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಮೇಲೆ ಪ್ರೊಡ್ಯೂಸರು ಅದು ಇದು ಅಂತ ಅಂದ್ಕೊಂಡು ದ ಸೀರಿಯಲ್ ನೆವರ್ ಕೇಮ್ ಔಟ್. ಓಕೆ, ಫೈನ್. 216 ಎಪಿಸೋಡ್ಸ್ ನಾನು ಕಂಪ್ಲೀಟ್ ಮಾಡಿದ್ದೆ. ನಂದು ಲೀಡ್ ಅಂದರೆ ಮೇನ್ ಕ್ಯಾರೆಕ್ಟರ್ ಇತ್ತು, ಆಸ್ ಅ ವಿಲನ್ ಕ್ಯಾರೆಕ್ಟರ್, ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಟ್ಯೂಷನ್ ಸೀನ್ಸು, ಸ್ಕೂಲ್ ಸೀನ್ಸ್ ಅಂತ ಇದು ಸೀರಿಯಲ್, ಅದು ಮಕ್ಕಳು ಬೇಸ್ಡ್ ಇತ್ತು. ಓಕೆ. ಸೊ 216 ಎಪಿಸೋಡ್ಸ್ ನಾನು ಕಂಪ್ಲೀಟ್ ಮಾಡಿದ್ದೆ. ಬಟ್ ಆಮೇಲೆ ಮನಿ ಪ್ರಾಬ್ಲಮ್, ರೆವೆನ್ಯೂ ಪ್ರಾಬ್ಲಮ್ ಆ ಕಡೆಯಿಂದ ದೇ ನೆವರ್ ರಿಲೀಸ್ಡ್, ಬರಲೇ ಇಲ್ಲ. ಆಮೇಲೆ ನನಗೆ ಒಂಥರ ತುಂಬ ಅವಮಾನ ಆಯ್ತು ಅವಾಗ. ಫ್ರೆಂಡ್ಸಿಂದ ಆಗಲಿ ತುಂಬ ಏನು ಏನು ಇವನು ಅಷ್ಟೊಂದು ರಜಾ ತೊಗೊಂಡು ಹೋಗ್ತಾ ಇದ್ದ, ಬರಲೇ ಇಲ್ಲ, ಎಷ್ಟು ದಿನ ಅಂತ ಕಾಯೋದು, ಸುಮ್ಮನೆ ಶೋಕಿ ಹೊಡಿತಾನೆ, ಶೂಟಿಂಗ್ ಹೋಗ್ತಾನೆ ಅಂತ ಏನೂ ಮಾಡಲ್ಲ, ಶೂಟಿಂಗ್ ಹೋದ್ರೂ ಒಂದು ಎಲ್ಲಿ ಆಚೆ ಕಡೆನೇ ಬಂದಿಲ್ಲ, ಅದೆಲ್ಲ ನಾನು ತುಂಬ ಕೇಳಿದ್ದೀನಿ. ಅವಾಗ ಒಂಥರ ತುಂಬ ಹರ್ಟ್ ಆಗ್ತಾ ಇತ್ತು ನನಗೆ, ಎಲ್ಲಿ ನಾನು ಮಾಡಿರೋ ಕೆಲಸ ಜನಕ್ಕೇನು ಗೊತ್ತಾಗ್ತಾ ಇಲ್ಲ ಅಂತ. ಅಂದರೆ ಮೋರ್ ಓವರ್ ನಾನು ಕೆಲಸ ಮಾಡಬೇಕು, ನನಗೆ ದುಡ್ಡು ಬೇಕು ಅಂತ ನನಗೆ ಯಾವತ್ತೂ ಇರಲಿಲ್ಲ, ಈಗಲೂ ಇಲ್ಲ. ಬಟ್ ಕೆಲಸ ಕಲಿಬೇಕು ಅಂತ ಇಷ್ಟ, ನನ್ನ ಕೆಲಸ ಜನ ನೋಡಬೇಕು ಅಂತ ಇಷ್ಟ. ಬಟ್ ನಾನು ಮಾಡಿರೋ ವರ್ಕ್ ಜನ ನೋಡಿಲ್ಲ ಅಂತ ಅಂದರೆ ಅದು ತುಂಬ ಬೇಜಾರಾಗುತ್ತೆ. ಹೌದು. ಆ್ಯಂಡ್ 1.5 years ಇಸ್ ನಾಟ್ ಅ ಸ್ಮಾಲ್ ಟೈಮ್, ಇಟ್ಸ್ ಅ ವೆರಿ ಬಿಗ್ ಟೈಮ್. ಆ್ಯಂಡ್ ನಾನು ಅದಕ್ಕೆ ನನ್ನ ಸ್ಕೂಲಲ್ಲಿ ತುಂಬ ನಂಗೆ ಕಷ್ಟ ಆಯಿತು. ವಾರ ವಾರ ರಜಾ ಆಗ್ತಾ ಇದೆ, ಎವ್ರಿ ಮಂತ್ 2 weeks ನಾನು ರಜಾ ತೊಗೋತಾ ಇದ್ದೆ. ಸೊ ಹಾಗಾಗಿ ತುಂಬ ಕಷ್ಟ ಆಗ್ತಾ ಇತ್ತು ನನಗೆ ಟು ಕಮ್ ಬ್ಯಾಕ್ ಆ್ಯಂಡ್ ರೀಡ್ ಎವ್ರಿಥಿಂಗ್. ಹೌದು. ಆಮೇಲೆ ಟೀಚರ್ಸ್ ಯಾರು ನನಗೆ ಒಬ್ಬರೇ ಕೂತ್ಕೊಂಡು ಪಾಠ ಮಾಡ್ತಾ ಇರಲಿಲ್ಲ, ಎಲ್ಲ ಫ್ರೆಂಡ್ಸ್ ನೋಟ್ಸ್ ಇಸ್ಕೊಂಡು ರಾತ್ರಿ ನಾನು ನೋಟ್ ಡೌನ್ ಮಾಡ್ಕೋತಾ ಇದ್ದೆ. ಯಾಕಂದರೆ ಸ್ಕೂಲಲ್ಲೆಲ್ಲ ಕರೆಕ್ಷನ್ ಇರಲಿ, ನೋಟ್ಸ್ ಎಲ್ಲ ತೋರಿಸಲೇಬೇಕು. ಸೊ 2 weeks ಏನಿರುತ್ತೆ ನಾನು ರಾತ್ರಿ ಬರೀತಾ ಇದ್ದೆ, ಬರೆದು ಕೊಟ್ಟು ಆಮೇಲೆ ಅಲ್ಲಿಂದ ನಾನು ಡಾನ್ಸ್ ಶೋಸ್ಗೆ ಹೋಗ್ತಾ ಇದ್ದೆ. ಸೊ ಅಷ್ಟೊಂದೆಲ್ಲ ಮಾಡಿದ್ದೆ, ಬಟ್ ಜನಕ್ಕೆ ಅದು ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಎಷ್ಟೋ ಮಾಡಿರೋ ಪ್ರಾಜೆಕ್ಟ್ಸಲ್ಲಿ ಆಚೆನೇ ಬಂದಿಲ್ಲ. ಸೊ ಲವ್ ಮಾಕ್ಟೇಲ್ ಕೂಡ ನಾನು ಸೆಲೆಕ್ಟ್ ಆದಾಗ ಅಷ್ಟು ಖುಷಿ ಇರಲಿಲ್ಲ. ಓಕೆ ಸೆಲೆಕ್ಟ್ ಆಗಿದ್ದೀನಿ, ಏನೋ ಓಕೆ ಕೆಲಸ ಆಗ್ತಾ ಇದೆ ಓಕೆ ಅಂತ ಅಂದ್ಬಿಟ್ಟು. ಬಟ್ ಶೂಟಿಂಗ್ ಮಾಡೋ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಖುಷಿ ಆಯಿತು. ಓಕೆ ಶೂಟಿಂಗ್ ನಿಜವಾಗ್ಲೂ ಮಾಡ್ತಾ ಇದ್ದಾರೆ, ದ ಪ್ರೋಸೆಸ್ ಇಸ್ ಗೋಯಿಂಗ್ ಆನ್ ಅಂತ ಒಂದು ನಿಜವಾಗ್ಲೂ ಖುಷಿ. ಶೂಟಿಂಗು ಕಂಪ್ಲೀಟ್ ಆಯಿತು, ಡಬ್ಬಿಂಗು ಆಯಿತು. ಡಬ್ಬಿಂಗು ಆದಮೇಲೆ ಇನ್ನೂ ಓಕೆ ನಿಜವಾಗ್ಲೂ ಮಾಡ್ತಾ ಇದ್ದಾರೆ ಅಂತ ಒಂದು ತೃಪ್ತಿ ಇತ್ತು. ದ ರಿಯಲ್ ಹ್ಯಾಪಿನೆಸ್
ವಾಸ್ ವೆನ್ ಇಟ್ ವಾಸ್ ರಿಲೀಸ್ಡ್. ಎಸ್ ಡೆಫಿನೆಟ್ಲಿ. ಪಿಕ್ಚರ್ ರಿಲೀಸ್ ಆದಾಗ ಅವತ್ತಿನ ದಿನ ನಿಜವಾದ ಖುಷಿ ಆಯಿತು ನನಗೆ. ನಾನು ಮಾಡಿರೋ ಕೆಲಸದಲ್ಲಿ ಫಸ್ಟ್ ಟೈಮ್ ಜನಕ್ಕೆ ಕಾಣ್ತಾ ಇದೆ. ಅಷ್ಟು ಮಾಡಿದ್ದೀನಿ, ಯಾವುದು ನನಗೆ ಜನಕ್ಕೆ ಕಾಣಿಸಿಲ್ಲ. ಒಂದು ಅಪ್ರಿಸಿಯೇಷನ್ ಇರಲಿ, ಅಪ್ರಿಸಿಯೇಷನ್ ಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಏನು ಮಾಡಿದ್ದೀನಿ, ಗುಡ್ ಆರ್ ಬ್ಯಾಡ್ ಏನೋ ಅಂತ ಹೇಳಬೇಕು. ನಾನು ಮಾಡಿರೋ ಕೆಲಸ ಜನ ನೋಡಲಿ ಅಂತ ನನಗೆ ಇಷ್ಟ, ಬಟ್ ಅದು ನೋಡೋಕ್ಕೆ ಆಗಿಲ್ಲ. ಬಟ್ ಲವ್ ಮಾಕ್ಟೇಲ್ ಆದಾಗ ಫಸ್ಟ್ ಪ್ರಾಜೆಕ್ಟ್ ನಾನು ಮಾಡಿರೋ ಜನ ಕಾಣಿಸ್ತಾ ಇದೆ ಅಂದಾಗ ಒಂದು ನಿಜವಾಗ್ಲೂ ಒಳ್ಳೆ ಖುಷಿ ಆಯಿತು ನನಗೆ. ಎಸ್ ಸರ್, ಲವ್ ಮಾಕ್ಟೇಲ್ ರಿಲೀಸ್ ಆದಾಗ ಅಷ್ಟೊಂದು ಯಶಸ್ಸು ಕಾಣಿಸ್ತಿಲ್ಲ, ಬಟ್ ಆಫ್ಟರ್ ಅ ವೀಕ್ ಇಟ್ಸ್ ಹಿಟ್ ಮೂವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಜನ ನಿಮ್ಮನ್ನು ಯಾವ ಥರ ರೆಕಗ್ನೈಸ್ ಮಾಡ್ತಿದ್ರು ಆ್ಯಂಡ್ ಯಾವ ಥರ ರಿಯಾಕ್ಟ್ ಮಾಡ್ತಿದ್ರು ನಿಮಗೆ ಔಟ್ಸೈಡ್? ಎಲ್ಲರಿಗೂ ಗೊತ್ತಿರೋಂಗೆ ಲವ್ ಮಾಕ್ಟೇಲ್ ಫಸ್ಟ್ 1.5 ವೀಕಲ್ಲಿ ಒಂಚೂರು ಕಲೆಕ್ಷನ್ ಇರಲಿಲ್ಲ, ಜನಕ್ಕೆ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಲೈಕ್ ಈ ಟ್ರಾಲ್ ಪೇಜಸ್ ಆಗಲಿ, ಮೀಮ್ಸ್ ಮಾಡೋದಾಗಲಿ ಅದೆಲ್ಲ ಶುರು ಆಯಿತು. ಅವಾಗಿಂದ ಜನಕ್ಕೆ ಕನೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಒಬ್ಬರು ಹೋಗ್ತಾರೆ, ಫಿಲಮ್ ನೋಡ್ತಾರೆ, ಚೆನ್ನಾಗಿದೆ ಅಂತ ಬೇರೆಯವ್ರಿಗೆ ರಿವ್ಯೂಸ್ ಹೇಳಕ್ಕೆ ಶುರು ಮಾಡೋದಲ್ಲ, ಅವಾಗಿಂದ ಒಬ್ರಿಗಿಂತ ಒಬ್ರು ಕನೆಕ್ಟ್ ಆಗ್ತಾ ಇಟ್ ಗೇವ್ ಒನ್ ಜಸ್ಟ್ ಗೇವ್ ಹೌಸ್ಫುಲ್ ಶೋಸ್. ಏನು ಆ್ಯಂಡ್ ತುಂಬ ಕಮ್ಮಿ ವೀಕ್ ಡೇ ಅಲ್ಲಿ ಹೌಸ್ಫುಲ್ ಆಗೋದು. ವೀಕೆಂಡ್ಸ್ ಅಲ್ಲಿ ಇಟ್ಸ್ ವೆರಿ ಕಾಮನ್ ಇನ್ ಹೌಸ್ಫುಲ್ ಶೋಸ್ ಫಿಲಮ್ ಇದರಲ್ಲಿ, ಆ್ಯಂಡ್ ಎಸ್ಪೆಷಲಿ ಸೆಕೆಂಡ್ ಶೋಸ್ ಅಂತಂದ್ರೂ ತುಂಬ ಕಾಮನ್ ಹೌಸ್ಫುಲ್ ಆಗೋದು. ಬಟ್ ವೀಕ್ ಡೇ ಅಲ್ಲಿ ಮ್ಯಾಟ್ನಿ ಶೋಸ್ ಎಲ್ಲ ಹೌಸ್ಫುಲ್ ಆಗ್ತಾ ಇತ್ತು. ಸೊ ದಟ್ ವಾಸ್ ವೆರಿ ಸರ್ಪ್ರೈಸಿಂಗ್. ಆ್ಯಂಡ್ ವಿತಿನ್ ಸೆಕೆಂಡ್ ವೀಕ್ ಟು ಥರ್ಡ್ ವೀಕ್ ಡೇ ಎಲ್ಲ ಹೌಸ್ಫುಲ್ ಆಗ್ತದೆ. ತುಂಬ ಖುಷಿ ಆಯಿತು. ಆ್ಯಂಡ್ ಏನೋ ದ ಕಾನ್ಸ್ಟೆಂಟ್ ರೇಸ್ ಲವ್ ಮಾಕ್ಟೇಲ್ ಆ್ಯಂಡ್ ಡಿಮಾಂಡ್ ಇತ್ತು ತುಂಬ ಕಡೆ. ಆ್ಯಂಡ್ 1 ವೀಕ್ ಆದಮೇಲೆ ಎಲ್ಲ ಥಿಯೇಟ್ರಿಂದ ತೆಗೆದ್ಬಿಟ್ಟಿದ್ರು, ಜಸ್ಟ್ 1 ಥಿಯೇಟರ್ ಮಾತ್ರ ಇತ್ತು. ಬಟ್ ಆಮೇಲೆ ಪಬ್ಲಿಕ್ ಡಿಮಾಂಡಿಂದ ಲಿಟ್ರಲಿ ಜನ ಹೋಗಿ ಕೇಳಿದ್ದಾರೆ, ಲವ್ ಮಾಕ್ಟೇಲ್ ಈ ಥಿಯೇಟ್ರಲ್ಲಿ ನಮಗೆ ಬೇಕು, ಈ ಮಲ್ಟಿಪ್ಲೆಕ್ಸಲ್ಲಿ ಹಾಕಿ ಅಂತ ಕೇಳಿದ್ಮೇಲೆ ಏನೋ ವಾಪಸ್ ರಿಲೀಸ್ ಮಾಡಿದ್ದಾರೆ ಡ್ಯೂ ಟು ದ ಪಬ್ಲಿಕ್ ರೆಸ್ಪಾನ್ಸ್ ಎಲ್ಲ ನೋಡಿ. ಆ್ಯಂಡ್ 2 ಶೋ ಇದ್ದಿದ್ದು ಜಸ್ಟ್ 5 ಶೋಸ್ ಆಯಿತು. ಸೇಮ್ ಮಲ್ಟಿಪ್ಲೆಕ್ಸ್ ಆಗಲಿ ಅಥವಾ ಥಿಯೇಟರ್ ಆಗಲಿ, ಜಸ್ಟ್ ಒಂದೊಂದು ಶೋ ಮಾಡ್ತಾ ಇದ್ದಿದ್ದವ್ರು 5-5 ಶೋ ಮಾಡೋಕ್ಕೆ ಶುರು ಮಾಡಿದ್ರು ಬೈ ದ ಎಂಡ್ ಆಫ್ ದ ವೀಕ್. ಹಾಗಾಗಿ ತುಂಬ ಖುಷಿ ಆಯಿತು. ಎಸ್, ಆ್ಯಂಡ್ ನೀವು ನಿಮ್ಮ ಕೋಆರ್ಟಿಸ್ಟ್ ಬಗ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಾ? ಆ್ಯಂಡ್ ಇನ್ ಸೆನ್ಸ್ ನಿಮ್ಮ ವಯಸ್ಸವರೇ ಇದ್ರು ಎಲ್ಲರೂ, ಆ್ಯಂಡ್ ಅವ್ರ ಜೊತೆ ನೀವು ಹೇಗೆ ಬೇರ್ತಿದ್ರಿ? ಆಫ್ ಸೆಟ್ ಹೇಗಿತ್ತು ನಿಮ್ಮದು ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು ಸೆಟ್ಟಲ್ಲಿ ರೀಮಾ ಅವರು ವಿಭಾ ಆ್ಯಂಡ್ ವಿಜಯ್ ಅವರು ಮಾಡಿದ್ದು ಮಣಿಕಂಠ. ಸೊ ಫಸ್ಟ್ ಟೈಮ್ ನಾನು ಸೆಟ್ಟಲ್ಲಿ ಮೀಟ್ ಮಾಡಿದ್ದು. ಆ್ಯಂಡ್ ಜಾಸ್ತಿ ಅಷ್ಟೊಂದು ಮಾತುಕತೆ ಆಗಲಿಲ್ಲ, ಬಟ್ ಸೆಟ್ಟಲ್ಲಿ ಜಸ್ಟ್ ಏನೋ ಕ್ಯಾಶುವಲ್ ಟಾಕ್ ಇತ್ತು, ಅಷ್ಟು ಮಾತ್ರ ಮಾತಾಡಿದ್ವಿ. ಬಟ್ ಫಿಲಮ್ ಎಲ್ಲ ರಿಲೀಸ್ ಆದಮೇಲೆ ಸೋಷಿಯಲ್ ಮೀಡಿಯಲ್ಲಿ ಜಾಸ್ತಿ ಮಾತಾಡೋಕ್ಕೆ ಶುರು ಮಾಡಿದ್ವಿ. ನೀವಿಬ್ರು ಮೊದಲೇ ಫ್ರೆಂಡ್ಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು ನನಗೆ. ಬಟ್ ಆಫ್ಟರ್ ದಟ್ ವಿ ಕೇಮ್ ಟು ನೋ ದಟ್ ನೀವು ಅಲ್ಲಿಂದ ಫ್ರೆಂಡ್ ಆಗಿದ್ದು ತುಂಬ ಚೆನ್ನಾಗಿ. ಆ್ಯಂಡ್ ಹೇಗಿದೆ ಅವ್ರ ಜೊತೆ ಒಡನಾಟ ಈಗಲೂ ಕೂಡ? ಗುಡ್ ಈಸ್ ಅ ವೆರಿ ಗುಡ್ ಫ್ರೆಂಡ್. ಎಸ್, ಫೈನ್. ಆ್ಯಂಡ್ ಇತ್ತೀಚೆಗೆ ಒಂದು ಪಿಜನ್ ಶೋ ನೋಡಿದೆ ನಿಮ್ಮದು, ಮಿಸ್ಟರ್ ರಾಣಾ ಅಂತ. ಆ್ಯಂಡ್ ಅದರಲ್ಲಿ ನೀವು ರನ್ನರ್ ಅಪ್ ಆಗಿದ್ರೆ, ಆ್ಯಂಡ್ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು. ಸೊ ಮಾಡಲಿಂಗು ನನಗೆ ರೀಸೆಂಟಾಗಿ ಒಂದು ಬಂತು ಮಾಡಬೇಕು ಅಂತ. ಬಿಕಾಸ್ ನಾವು ನೋಡಿರಂಗೆ ತುಂಬ ಜನ ಮಾಡೆಲ್ಸು ಆ್ಯಕ್ಟರ್ಸ್ ಆಗಿ ಎಸ್ಟಾಬ್ಲಿಷ್ ಆಗಿದ್ದಾರೆ ಇಂಡಸ್ಟ್ರಿಯಲ್ಲಿ. ಸೊ ಮಾಡಲಿಂಗ್ ಫಸ್ಟು ಟ್ರೈ ಮಾಡಿ ಆಮೇಲೆ ಅದರಿಂದ ಅವರು ಆ್ಯಕ್ಟಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ತೊಗೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಾನು ಆ್ಯಕ್ಟರ್ ಆದಮೇಲೆ ನನಗೊಂದು ಹೊಳಿತು, ಮಾಡಲಿಂಗ್ ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ತುಂಬ ಕಡೆ ಪೇಜೆಂಟ್ಸ್ ನಾನು ಓದೆ. ಅದರಲ್ಲಿ ಎಷ್ಟೊಂದು ಫೇಕ್ ಇತ್ತು, ಎಷ್ಟೊಂದು ರಿಯಲ್ ಇತ್ತು. ಬಟ್ ಮೋರ್ ಪ್ರಾಬಬ್ಲಿ ತುಂಬ ಫೇಕ್ ಪೇಜೆನ್ಸೀಸ್ ಇರುತ್ತೆ, ಪೇಜೆಂಟ್ರಿಗಳು ಇರುತ್ತೆ. ಬಟ್ ಅದರಲ್ಲಿ ನನಗೆ ವೆರಿ ಗುಡ್ ಏಜೆನ್ಸಿ ಅಂತ ಕಾಣಿಸಿದ್ದು ಮಿಸ್ಟರ್ ಆ್ಯಂಡ್ ಮಿಸಸ್ ರೇನಾಯ್ ಅಂತ. ಸೊ ರೇನಾಯ್ ಏಜೆನ್ಸಿ ಅಂತ ಒಂದು ಮಾಡಲಿಂಗ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ದಟ್ಸ್ ಅ ವೆರಿ ಜೆನ್ಯೂನ್ ಕಂಪನಿ. ಇಟ್ಸ್ ಅ ನ್ಯಾಷನಲ್ ಲೆವೆಲ್ ಪೇಜೆಂಟ್ರಿ. ಸೊ ಸೌತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ನಾನು ಪಾರ್ಟಿಸಿಪೇಟ್ ಮಾಡಿದಾಗ 4 to 5 ಸೌತ್ ಇಂಡಿಯನ್ ಸ್ಟೇಟ್ಸಿಂದ ಎಲ್ಲ ಜನ ಬಂದಿದ್ರು ಪಾರ್ಟಿಸಿಪೇಟ್ ಮಾಡೋಕ್ಕೆ. ಸೊ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ರನ್ನರ್ ಅಪ್ ಆ್ಯಂಡ್ ಮಿಸ್ಟರ್ ಕರ್ನಾಟಕ ಆ್ಯಂಡ್ ಮಿಸ್ಟರ್ ಪಾಪ್ಯುಲರ್ ಆ್ಯಂಡ್ ಬೆಸ್ಟ್ ಇನ್ನೊಂದು ಪಾಪ್ಯುಲರ್ ಅಂತ. ಸೊ 3 ಸಬ್ ಟೈಟಲ್ಸ್ ಆ್ಯಂಡ್ 1 ಮೇನ್ ಟೈಟಲ್, ಫಸ್ಟ್ ರನ್ನರ್ ಅಪ್ ಅಂತ. ಥ್ಯಾಂಕ್ ಯು. ಆ್ಯಂಡ್ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ ಮಾಡಲಿಂಗ್ ಮಾಡಬೇಕು ಅಂತ. ಸೊ ಹಾಗಾಗಿ ಲೈಕ್ ನೀವು ಕೂಡ ಯಾರ್ಯಾರು ಮಾಡಲಿಂಗ್ ಇಂಟ್ರೆಸ್ಟ್ ಇದೆ, ರೇನಾಯ್ ಮಾಡಲಿಂಗ್ ಮ್ಯಾನೇಜ್ಮೆಂಟ್ ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ನನ್ನ ಪ್ರೊಫೈಲಲ್ಲಿ ಎಷ್ಟೊಂದು ಕಡೆ ನಾನು ಟ್ಯಾಗ್ ಮಾಡಿರ್ತೀನಿ. ನಿಮಗೂ ಕೂಡ ಮಾಡಲಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ರೇನಾಯ್ ಮಾಡಲಿಂಗ್ ಮ್ಯಾನೇಜ್ಮೆಂಟ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಎಸ್, ಧನುಷ್ ಅವರೇ, ನಿಮ್ಮ ಪ್ರಕಾರ ವಾಟ್ ಇಸ್ ಮಾಡಲಿಂಗ್? ವೆಲ್, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡಲಿಂಗ್. ಲೈಕ್ ರನ್ವೇ ಅಂತ ಇರುತ್ತೆ ಆ್ಯಂಡ್ ಶೂಟ್ಸ್ ಅಂತ ಇರುತ್ತೆ, ಎಷ್ಟೊಂದು ಟೈಪ್ ಆಫ್ ಮಾಡಲಿಂಗ್ ಇರುತ್ತೆ. ಸೊ ಅದರಲ್ಲಿ ನಿಮ್ಗೆ ಯಾವ ಥರದ್ದು ಬೇಕು ನೀವು ಚೂಸ್ ಮಾಡಿಕೊಂಡು, ಆ್ಯಂಡ್ ಅದಕ್ಕೂ ಕೂಡ ಟ್ರೈನ್ ಆಗಬೇಕು. ಸುಮ್ಮನೆ ಲೈಕ್ ರ್ಯಾಂಪ್ ವಾಕ್ ಅನ್ನೋದು ತುಂಬ ಜನಕ್ಕೆ ಏನಿರುತ್ತೆ, ಸುಮ್ಮನೆ ಬಟ್ಟೆ ಹಾಕೋಬೇಕು, ನಡ್ಕೊಂಡು ಹೋಗಬೇಕು, ನಡ್ಕೊಂಡು ಬರಬೇಕು ಅಂತ ಇರುತ್ತೆ. ದ್ಯಾಟ್ಸ್ ಟೋಟ್ಲಿ ಔಟ್ ಆಫ್ ದ ಕ್ವಶನ್. ಆ ನಡ್ಕೊಂಡು ಹೋಗೋದು ಸ್ಟೈಲ್ ಇರಲಿ, ಅದು ಆ್ಯಟಿಟ್ಯೂಡ್ ಇರಲಿ, ಆ ಕಾನ್ಫಿಡೆಂಟ್, ಅದಕ್ಕೆಲ್ಲ ಟ್ರೈನ್ ಆಗಬೇಕು. ನನಗೆ ಮಾಡಲಿಂಗ್ ಆ್ಯಕ್ಟಿಂಗ್ ಬಗ್ಗೆ ಒಂದು ಸ್ವಲ್ಪ ನನಗೊಂದು ಐಡಿಯಾ ಇತ್ತು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ನಂಗೆ ಐಡಿಯಾ ಇತ್ತು.
ಬಟ್ ಮಾಡಲಿಂಗಲ್ಲಿ ಐ ಹ್ಯಾಡ್ ಟೋಟಲ್ ಝೀರೋ ನಾಲೆಜ್. ಓಕೆ. ರೇನಾಗಿ ಹೋದ್ಮೇಲೆ ಐ ಲರ್ನ್ಟ್ ಅ ಲಾಟ್ ಆ್ಯಂಡ್ ಐ ಮೇಡ್ ಗುಡ್ ಫ್ರೆಂಡ್ಸ್. ಅವರು ಇವಾಗ ಅವ್ರ ಕಾಂಟ್ಯಾಕ್ಟ್ಸಲ್ಲಿ ಇರೋರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಇಟ್ಸ್ ಅ ವೆರಿ ಗುಡ್ ಥಿಂಗ್. ನೈಸ್. ಆ್ಯಂಡ್ ಲವ್ ಮೊಗ್ಗಲ್ಲಿ ಜನ ನಿಮ್ಮನ್ನ ತೆರೆ ಮೇಲೆ ನೋಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ವಾಟ್ ಇಸ್ ಯುವರ್ ನೆಕ್ಸ್ಟ್ ಪ್ರಾಜೆಕ್ಟ್? ವೆಲ್, ಇವಾಗ ಒಂದು ತೆಲುಗು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, Fine. ಕ್ಲಿಕ್ ಅಂತ ಫಿಲಮ್ ಹೆಸರು. ಸೊ ಅದು ಇವಾಗ ಪೂಜೆ ಎಲ್ಲ ಆಗಿದೆ, ಸ್ಕ್ರಿಪ್ಟ್ ಪೂಜೆ ಆಗಿದೆ. ಸೊ ಶೂಟಿಂಗ್ ಇನ್ನ ಶುರು ಆದಾಗ ಎಲ್ಲ ಅಪ್ಡೇಟ್ಸ್ ಬರುತ್ತೆ. ಓಕೆ. ಅದರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಯಾವ ಥರ ಇದೆ ಅಂತ ಸ್ವಲ್ಪ ತಿಳ್ಕೊಬೋದಾ? ಸೊ ನಂದು ಈ ಹೊಸ ಕ್ಯಾರೆಕ್ಟರ್ ಬಂದು ಜರ್ನಲಿಸ್ಟ್ ಕ್ಯಾರೆಕ್ಟರು. ಒಂದು ಮೇನ್ ಲೀಡ್ ಆ್ಯಕ್ಟರ್ ಆಗಿಲ್ಲ, ಬಟ್ ಒಂದು ಸಪೋರ್ಟಿಂಗ್ ಆ್ಯಕ್ಟರ್ ಆಗಿ ನಾನು ಮಾಡ್ತಾ ಇದ್ದೀನಿ ಇದರಲ್ಲಿ. ಸೊ ಇಟ್ಸ್ ಅ ವೆರಿ ಮೇನ್ ಸಪೋರ್ಟಿಂಗ್ ಆ್ಯಕ್ಟರ್ ಆಸ್ ಅ ಫ್ರೆಂಡ್ ಆ್ಯಂಡ್ ಜಾನ್ರಾ ಬಂದು ಆಫ್ ಜರ್ನಲಿಸಮ್. ಹಾಗೆ ಅದನ್ನು ಶೂಟಿಂಗು ಮತ್ತು ಎಜುಕೇಷನ್ ಎರಡು ಒಟ್ಟಿಗೆ ಒಂದು ಸ್ವಲ್ಪ ಕಷ್ಟ ಅನ್ಸಲ್ವಾ ನಿಮಗೆ? ಸೊ ಮಾಡೋ ಕೆಲಸ ನಂಗೆ ಯಾವತ್ತೂ ಕಷ್ಟ ಕಾಣಿಸ್ಲಿಲ್ಲ. ಸೊ ಹಾಗಾಗಿ ಮ್ಯಾನೇಜ್ ಆಮೇಲೆ ನಮ್ಮಮ್ಮ ನಂಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಆ್ಯಂಡ್ ನಾನು ಶೋಸ್ ಎಲ್ಲ ಜಾಸ್ತಿ ಮಾಡೋದ್ರಿಂದ ನನಗೆ ಮಂಡೇ ಒಂದು ಇಂಪಾರ್ಟೆಂಟ್ ಎಕ್ಸಾಮ್ ಇದೆ ಆ್ಯಂಡ್ ಸಂಡೇ ನನಗೊಂದು ಡಾನ್ಸ್ ಶೋ ಇದೆ ಅಂತ ಅಂದಾಗ ನಾನು ಸ್ಯಾಟರ್ಡೇ ಓದ್ಕೊಂಡ್ಬಿಡ್ತಾ ಇದ್ದೆ. ಆ ಎಕ್ಸಾಮ್ಗೆ ನಾನು ಸ್ಯಾಟರ್ಡೇ ಓದ್ಕೊಂಡ್ಬಿಡ್ತಾ ಇದ್ದೆ. ಸೊ ಸಂಡೇ ನಾನು ಶೋ ಮಾಡಿಕೊಂಡು ಮಂಡೇ ಒಂದು ರಿವೈಸ್ ಥರ ಮಾಡಿಕೊಂಡು ಎಕ್ಸಾಮ್ ಹೋಗ್ತಾ ಇದ್ದೆ. ಆ್ಯಂಡ್ ಎಕ್ಸಾಮ್ ಮುಗಿಸ್ಕೊಂಡು ಸೇಮ್ ಡೇ ನೆಕ್ಸ್ಟ್ ಶೋಗೆ ನಾನು ರಿಹರ್ಸಲ್ಸ್ಗೆ ಹೋಗ್ತಾ ಇದ್ದೆ. ಸೊ ಆ ಥರ ನಮ್ಮಮ್ಮ ನಂಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ. ಸೊ ನನಗೆ ಅವಾಗ ಈಸಿ ಆಯಿತು. ಓಕೆ, ಫೈನ್. ಆ್ಯಂಡ್ ಈಗಿನ ಜನ್ರೇಷನಲ್ಲಿ ಹುಡುಗರು ಓದ್ಕೊಂಡೇ ಸಿನಿಮಾ ಫೀಲ್ಡ್ ಬರಬೇಕು ಅಂತ ಅನ್ಕೊಂಡಿದ್ದಾರೆ. ಆ್ಯಂಡ್ ಅವ್ರಿಗೆಲ್ಲ ಯಾವ್ದು ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀರಾ ಧನುಷ್ ಅವರ? ವೆಲ್, ಈಗ ಯೂತ್ ತುಂಬ ಬೆಳೀತಾ ಇದೆ ಆ್ಯಂಡ್ ಏನೋ ಬಿಕಾಸ್ ಸೊ ಹಾಗಾಗಿ ಲೈಕ್ ಸಪೋರ್ಟ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ಏನೋ ಮೆಜರ್ಸ್ ಆ್ಯಂಡ್ ಇವಾಗ ಕೂಡ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಆಗಲಿ ಅದೆಲ್ಲ ಓಪನ್ ಆಗಿರೋದ್ರಿಂದ ಮೊದಲು ಈ ಥರ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಆಗಲಿ ಆ ಥರ ಏನೂ ಇರಲಿಲ್ಲ. ಫಿಲಮ್ ನೋಡಿ ಕಲ್ತ್ಕೊಂಡು ನಾವೇ ಮಾಡಬೇಕು. ಬಟ್ ಈಗ ಸಪೋರ್ಟ್ ಇದೆ, ಏನೋ ಎಲ್ಲ ಥರ ಮಾಡೋಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ಖುಷಿ ಆಗುತ್ತೆ. ಆ್ಯಂಡ್ ಏನು ಅಂದರೆ ನೆವರ್ ಸ್ಟಾಪ್ ಟ್ರೈಂಗ್ ವಾಟ್ ಯು ಹ್ಯಾವ್ ಟು ಡೂ. ಡೆಫಿನೆಟ್ಲಿ. ನಾನು ಕೂಡ ಏನು ಸಿನಿಮಾಟೋಗ್ರಫರ್ ಮಗ ಆಗಿನೂ ಕೂಡ ನನಗೆ ಚಾನ್ಸಸ್ಗಳು ನಾನೇ ಲೈಕ್ ಅಪ್ಪ ಯಾವತ್ತೂ ಇನ್ವಾಲ್ವ್ಮೆಂಟ್ ತೋರಿಸಿದ್ರಿಂದ ನನಗೂ ಒಂಥರ ಒಂದು ಎಲ್ಲೋ ಒಂದು ಕಡೆ ಈಗೋ ಪ್ರಾಬ್ಲಮ್ ಅಂತ ನನಗಿತ್ತು. ನಮ್ಮಪ್ಪ ಇಂಡಸ್ಟ್ರಿಲಿದ್ದಾರೆ, ಏನು ಈಸ್ ಇನ್ ದ ಇಂಡಸ್ಟ್ರಿ ಫಾರ್ ಮೋರ್ ದ್ಯಾನ್ 40 years ನಾವು. ಓಕೆ. ನಮ್ಮಪ್ಪ ಫಸ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೆ ಅಟ್ ದ ಏಜ್ ಆಫ್ 15. ಕ್ಯಾಮ್ರಾ ಹಿಡ್ತಿದ್ದು ನಮ್ಮಪ್ಪ. ಸೊ ಆ ಟೈಮಿಂದ ಇಂಡಸ್ಟ್ರಿಲಿ ಇದ್ದಾರೆ, ತುಂಬ ಚೆನ್ನಾಗಿ ಗೊತ್ತು. ಬಟ್ ಎಲ್ಲೂ ಒಂಥರ ಇನ್ವಾಲ್ವ್ಮೆಂಟ್ ತೋರಿಸ್ಲಿಲ್ಲ ನನ್ನ ಕಡೆಯಿಂದ. ಬಟ್ ಏನೋ ಪಾರ್ಟೀಸ್ ಆಗಲಿ ಅಥವಾ ಎಷ್ಟೊಂದು ಇವೆಂಟ್ಸ್ ಆಗಲಿ ಎಲ್ಲೂ ಹೋಗ್ತಾ ಇರಲಿಲ್ಲ ನಾನು. ಸೊ ಒಂದು ಕಡೆಯಿಂದ ಇನ್ನೊಂಥರ ಏನೋ ಒಂದು ಕಡೆ ಈಗೋ ಇತ್ತು, ಎಲ್ಲಿ ನಮ್ಮಪ್ಪ ಏನೋ ನಂಗೆ ಹೇಳ್ತಾನೆ ಇಲ್ಲ, ನಂಗೆ ಮಾಡ್ತಾನೆ ಇಲ್ಲ ಏನು ಅಂತ. ಸೊ ಹಾಗಾಗಿ ನಾನೇ ನಿಂತ್ಕೊಂಡು ಏನಾರೋ ಮಾಡಬೇಕು ಅಂತ ಏನು ಐ ಜಾಯಿಂಡ್ ಆ್ಯಕ್ಟಿಂಗ್ ಕ್ಲಾಸ್. ಅಲ್ಲಿಂದ ಆಡಿಷನ್ಸ್ ನಾನು ಹುಡ್ಕೊಳಕ್ಕೆ ಶುರು ಮಾಡಿದೆ. ಏನು ಎಲ್ಲೇ ಒಂದು ಕಡೆ ಆಡಿಷನ್ ಹೋದ್ರು ನಂಬರ್ ಇಸ್ಕೊತಾ ಇದ್ದೆ, ಅಲ್ಲಿಂದ ಕಾಂಟ್ಯಾಕ್ಟ್ ಇಟ್ಕೋತಾ ಇದ್ದೆ. ಯಾವ್ದಾದ್ರು ಆಡಿಷನ್ ಇದೆ ಅಂತ ಅಂದರೆ ಏನು ನೋಡ್ತಾ ಇರಲಿಲ್ಲ, ಪೇಮೆಂಟ್ ಇದೆಯೋ ಇಲ್ವೋ, ದೊಡ್ಡ ಬ್ಯಾನರ ಚಿಕ್ಕ ಬ್ಯಾನರ ಅವೆಲ್ಲ ಏನೂ ನೋಡ್ತಾ ಇರಲಿಲ್ಲ. ಆಡಿಷನ್ಸ್ ಹೋಗಬೇಕು, ಕೆಲಸ ಕಲಿಬೇಕು, ಆಪರ್ಚುನಿಟಿ ಬೇಕು, ಚಿಕ್ಕದ ದೊಡ್ಡದ ನಾನು ನೋಡೋಣ. ಹಾಗೆ. ಆ್ಯಂಡ್ ನಿಮ್ಮ ಪ್ರಕಾರ ಸಿನಿಮಾ ಅಂದರೆ ಏನು ಧನುಷ್ ಅವರ? ಎಂಟರ್ಟೈನ್ಮೆಂಟ್ ಇರಬೇಕು ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಕೊಡೋ ಥರ ಇರುತ್ತೆ. ಆ್ಯಂಡ್ ಇವಾಗ ಸಿನಿಮಾ ಏನು ಅಂದರೆ ಮಕ್ಕಳಿಗೆ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮ್ಯಾಟರ್. ಸಿನಿಮಾ ನೋಡ್ತಾರೆ, ಒಂದು ಕಾಮಿಕಲ್ ಮೂವಿ ನೋಡಿದ್ರೆ ಏನೋ ದೇ ಫೀಲ್ ವೆರಿ ಕಾಮಿಕಲ್. ಒಂದು ರಿವೆಂಜ್ ಟೈಪ್ ಅಥವಾ ವೈಲೆಂಟ್ ಮೂವಿ ನೋಡಿದ್ರೆ ದ ಚಿಲ್ಡ್ರನ್ ಆ್ಯಕ್ಟ್ ವೈಲೆಂಟ್ಲಿ. ಹೌದು ಹೌದು. ಸೊ ಹಾಗಾಗಿ ಯಾವ ಥರ ನೋಡ್ತಾರೆ ಆ ಥರ ಅನುಭವ ಮಾಡಿಕೊಂಡು ದೇ ಸ್ಟಾರ್ಟ್ ಆ್ಯಕ್ಟಿಂಗ್ ದಟ್ ವೇ. ಸೊ ಹಾಗಾಗಿ ಇನ್ಫ್ಲೂಯೆನ್ಷಿಯಲ್ ತುಂಬ ಇದೆ ಮೂವೀಸಲ್ಲಿ. ಸೊ ಒಂದೊಂದು ಕಡೆ ಗುಡ್ ವೇ ಇರುತ್ತೆ, ಹಾಗಾಗಿ ಒಂದೊಂದು ಕಡೆ ಬ್ಯಾಡ್ ರೀತಿಯಾಗಿ ತೋರಿಸ್ತಾರೆ. ಸೊ ಹಾಗಾಗಿ ಇಟ್ಸ್ ಅ ವೆರಿ ಇನ್ಫ್ಲೂಯೆನ್ಷಿಯಲ್ ಪಾರ್ಟ್ ಆಫ್ ದ ಎಂಟರ್ಟೈನ್ಮೆಂಟ್ ಫೀಲ್ಡ್. ಹಾಗೆ. ಆ್ಯಂಡ್ ಇನ್ನೇನು ಲವ್ ಮೊಕ್ಲಿ 2 ಕೂಡ ಬರ್ತಾ ಇದೆ, ಸ್ಕ್ರಿಪ್ಟ್ಸ್ ಎಲ್ಲ ರೆಡಿ ಆಗಿದೆ ಅಂತ ಕೇಳ್ಪಟ್ಟೆ. ಆ್ಯಂಡ್ ಮುಹೂರ್ತ ಕೂಡ ನಡೆದಿದೆ. ಆ್ಯಂಡ್ ಲವ್ ಮೊಕ್ಲಿ 2 ಅಲ್ಲಿ ನೀವು ಕೂಡ ಇರ್ತೀರಾ? ವೆಲ್, ಸದ್ಯಕ್ಕೆ ಗೊತ್ತಿಲ್ಲ ಲವ್ ಮೊಕ್ಲಿ 2 ನಾನು ಇದೀನೋ ಇಲ್ವೋ ಅಂತ. ಆಲ್ಮೋಸ್ಟ್ ಫಿಲಮ್ ನಡೀತಾ ಇದೆ, ಬಟ್ ಕ್ಯಾರೆಕ್ಟರ್ಸ್ ಕೂಡ ಯಾರೂ ಗೊತ್ತಿಲ್ಲ ನನಗೆ. ಬರೀ ಅದೇ ವಿಜು ಕ್ಯಾರೆಕ್ಟರ್ ಆ್ಯಂಡ್ ಸುಷ್ಮಾ ಕ್ಯಾರೆಕ್ಟರ್ದು ಮಾತ್ರ ಇದೆ ಅಂತ ಹೇಳಿದ್ದಾರೆ. ಬಟ್ ಜೂನಿಯರ್ ಆದಿ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿಲ್ಲ. ಬಟ್ ಲೆಟ್ಸ್ ಸಿ. ಓಕೆ, ಫೈನ್, ನೈಸ್. ಇನ್ನೇನು ನಮ್ಮ ನಾರ್ಮಲ್ ಕ್ವಶನ್ಸ್ ಮುಕ್ತ ಆಗಿದೆ ಧನುಷ್ ಅವರೇ. ನಿಮ್ಮ ಕೆರಿಯರ್ ಬಗ್ಗೆ ತಿಳ್ಕೊಂಡು ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮಗೆ ತಲೆ ಹುಳ ಬಿಡೋಕ್ಕೆ ಒಂದು ಸ್ವಲ್ಪ ನಾನು ರ್ಯಾಪಿಡ್ ಫೈರ್ ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ, ಕೇಳ? ಶೋರ್. ಫಟಾಫಟಲ್ಲಿ ಆನ್ಸರ್ ಮಾಡಬೇಕು. ಫೈನ್. ಎಸ್ ಧನುಷ್ ಅವರೇ, ನಮ್ಮ ನಾರ್ಮಲ್ ಕ್ವಶನ್ಸ್ಗೆ ನೀವೊಂದು ಸಖತ್ತಾಗಿ ಆನ್ಸರ್ ಮಾಡಿದ್ರೆ. ಆ್ಯಂಡ್ ರ್ಯಾಪಿಡ್ ಫೈರ್ ಕ್ವಶನ್ ಶುರು ಮಾಡ್ತೀನಿ, ಆನ್ಸರ್ ಮಾಡಿ ಕಡಿದ್ದೀರಾ? ಖಂಡಿತ. ಎಸ್, ಯೋಚನೆ ಮಾಡೋಂಗಿಲ್ಲ. ಓಕೆ. ಫಸ್ಟ್ ಕ್ವಶನ್, ಸ್ಕೂಲ್ ಲೈಫಾ ಕಾಲೇಜ್ ಲೈಫಾ? ಸ್ಕೂಲ್ ಲೈಫ್. ಓಕೆ, ಸಿಂಗಲ್ ಕಮಿಟೆಡಾ? ಸಿಂಗಲ್. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಓಕೆ, ಅರೇಂಜ್ ಮ್ಯಾರೇಜ್ ಇಷ್ಟಪಡ್ತೀರಾ ನೀವು? ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ಬೋದು. ಓಕೆ, ದಟ್ಸ್ ನೈಸ್. ನಿಮ್ಗೆ ಸ್ಟ್ರೀಟ್ ಫುಡ್ ಇಷ್ಟ ಆಗುತ್ತಾ ಅಥವಾ ಮನೇಲಿ ಮಾಡಿರೋ ಐಟಮ್ಸ್ ಇಷ್ಟ ಆಗುತ್ತೆ? ಸ್ಟ್ರೀಟ್ ಫುಡ್. ಓಕೆ, ಜಾಸ್ತಿ ತಿನ್ನೋ ಸ್ಟ್ರೀಟ್ ಫುಡ್ ಯಾವುದು ನೀವು? ವಿವಿಪುರಂ. ಅಲ್ಲ, ಎಲ್ಲೆಲ್ಲ ಯಾವ್ದು ತಿಂತೀರಾ ಹೆಚ್ಚಾಗಿ? ಪಾವ್ ಭಾಜಿ ತುಂಬ ಇಷ್ಟ. ತುಂಬ ಇಷ್ಟ ಆಗುತ್ತಾ? ನಾರ್ತ್ ಇಂಡಿಯನ್ ಡಿಶಸ್ ಸ್ವಲ್ಪ ಇಷ್ಟ ಆಗುತ್ತೆ? ನಾರ್ತ್ ಸೌತೂ ಇಷ್ಟ ಆಗುತ್ತೆ, ಬಟ್ ಲೈಕ್ ಚಾಟ್ಸ್ ಅಂತ ಆಗಲಿ ಪಾವ್ ಭಾಜಿ ನಂಗೆ ತುಂಬ ಇಷ್ಟ. ದಟ್ಸ್ ಫೈನ್. ಡೈರೆಕ್ಷನ್ ಆ್ಯಕ್ಟಿಂಗಾ? ಆ್ಯಕ್ಟಿಂಗ್.
ಕನ್ನಡ ಇಂಡಸ್ಟ್ರಿಲಿ ಸೆಲೆಕ್ಟ್ ಮಾಡಬೇಕಂದ್ರೆ ದರ್ಶನ್ ಸರ್ ಸೆಲೆಕ್ಟ್ ಮಾಡ್ತೀರಾ ಅಥವಾ ಸುದೀಪ್ ಸರ್? ಸುದೀಪ್ ಸರ್. ಏನು ಇಷ್ಟ ಆಗುತ್ತೆ ಅವರ ಇದರಲ್ಲಿ ನಿಮಗೆ? ಒಂದು ಹಂಬಲ್ನೆಸ್, ಬಿಕಾಸ್ ಏನೋ ನಾವು ಆಡಿಯೋ ಲಾಂಚ್ ಕೂಡ ಅವರೇ ಮಾಡಿದ್ದು ಲವ್ ಮಾಕ್ಟೇಲಲ್ಲಿ. ನಾನು ಇವೆಂಟಲ್ಲಿ ಕೂತಾಗ ಎಲ್ಲೋ ಹಿಂದೆ ಕೂತಿದ್ದೆ, ಏನೋ ಅವರು ಬಂದಾಗ ಫುಲ್ಲು ರಶ್ ಇತ್ತು. ಬಟ್ ಅವರು ಎಂಟ್ರಿ ಕೊಟ್ಟಾಗ ಆಡಿಟೋರಿಯಮಲ್ಲಿ ಒಂದು ಪಾಸಿಟಿವ್ ವೈಬ್ಸ್, ಅದೊಂದು ಡಿಫ್ರೆಂಟ್ ರಿಯಾಕ್ಷನ್ ಇತ್ತು ನನ್ನ ಬಾಡಿದು. ಪಾಸಿಟಿವ್ ವೈಬ್ಸ್ ತೊಗೊಂಡು ಆ್ಯಂಡ್ ಅವ್ರು ಮಾತಾಡೋ ವಿಧಾನ ಆಗಲಿ, ಆ್ಯಂಡ್ ಎಷ್ಟೊಂದು ಇಂಟರ್ವ್ಯೂಸ್ ಕೂಡ ಅವ್ರದ್ದು ನೋಡಿದ್ದೀನಿ. ಹಾಗಾಗಿ ತುಂಬ ಇಷ್ಟ ಆಗ್ತಾರೆ ಅವರು. ಓಕೆ, ನೈಸ್. ನಮ್ಮ ರ್ಯಾಪಿಡ್ ಫೈರ್ ಕ್ವೆಶ್ಚನ್ ಮುಕ್ತಾಯ ಆಗಿದೆ. ಆ್ಯಂಡ್ ಧನುಷ್ ಅವರಿಗೆ ಹೇಳಿ ಹೇಗೆ ಅನಿಸ್ತು ನಮ್ಮ ಇವತ್ತಿನ ಶೋ ನಿಮಗೆ? ತುಂಬ ಚೆನ್ನಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಪ್ರೀತಮ್ ಅವರೇ, ಆ್ಯಂಡ್ ಫ್ರಮ್ ಸಿರಿ ಟಿ ವಿ, ಥ್ಯಾಂಕ್ ಯು ಫಾರ್ ಡೂಯಿಂಗ್ ದ ಇಂಟರ್ವ್ಯೂ. ಇಟ್ ವಾಸ್ ವೆರಿ ವಂಡರ್ಫುಲ್ ಟೈಮ್. ಸರ್, ಥ್ಯಾಂಕ್ ಯು ಸೋ ಮಚ್ ಧನುಷ್ ಅವರೇ. ನೀವು ನಿಮ್ಮ ಸಮಯನ ನಮಗೋಸ್ಕರ ಫ್ರೀ ಮಾಡಿಕೊಂಡು ಇಂಟರ್ವ್ಯೂ ಕೊಡೋದಕ್ಕೆ. ಆ್ಯಂಡ್ ಐ ಥ್ಯಾಂಕ್ ಸಿರಿ ಚಾನಲ್ ಆಲ್ಸೋ ಫಾರ್ ಗಿವಿಂಗ್ ಮಿ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ಅದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೊಬ್ಬ ಸೆಲೆಬ್ರಿಟೀಸ್ ಜೊತೆ ನಾನು ಬರ್ತೀನಿ. ನೀವು ಮಾಡಬೇಕಾದಷ್ಟೇ ಸಿರಿ ಚಾನಲ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.